ರೇಣುಕಾಸ್ವಾಮಿ ಕೇಸ್ನಲ್ಲಿ ನಟ ಚಿಕ್ಕಣ್ಣ ಅವರನ್ನ ಸಾಕ್ಷಿಯಾಗಿ ಪರಿಗಣಿಸ್ತಾರ. ರೇಣುಕಾ ಹತ್ಯೆ ಬಳಿಕ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ನಡೆದಿತ್ತು. ದರ್ಶನ್ ಜೊತೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ನಟ ಚಿಕ್ಕಣ್ಣ. ಸೊ ಹಾಗಾಗಿ ಕೇಸಲ್ಲಿ ಚಿಕ್ಕಣ್ಣ ಪಾತ್ರ ಇಲ್ಲದೇ ಇದ್ರೂ ಪಾರ್ಟಿ ಬಗ್ಗೆ ಸಾಕ್ಷ್ಯವನ್ನು ಪಡ್ಕೋತಾರೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಈಗ ನಟ ಚಿಕ್ಕಣ್ಣ ಅವರನ್ನ ಸಾಕ್ಷಿಯಾಗಿ ಪರಿಗಣಿಸ್ತಾ ಇದ್ದಾರೆ. ಆದರೆ ಇದು ರೇಣುಕಾ ಹತ್ಯೆಯ ಬಳಿಕ ಅಲ್ಲ, ಹತ್ಯೆಗೂ ಮೊದಲು. ಯಾಕೆಂದರೆ ಶನಿವಾರ ನಡೆದಿರತಕ್ಕಂಥದ್ದು ಇದೆಲ್ಲವೂ ಕೂಡ. ಸೊ ಹಾಗಾಗಿ ಅಲ್ಲಿ ಪಾರ್ಟಿಯಲ್ಲಿದ್ದ ದರ್ಶನ್ಗೆ ಪವನ್ ಬಂದು ಕಿವಿಯಲ್ಲಿ ಉಸಿರ್ತಾನಂತೆ, ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿದ್ದೀವಿ ಅಂತ. ಆಗ ಪಾರ್ಟಿಯಿಂದ ಎದ್ದು ಹೋಗ್ತಾರೆ ದರ್ಶನ್. ಆವಾಗ ಚಿಕ್ಕಣ್ಣ ಅಲ್ಲೇ ಇರ್ತಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಇದು ರೇಣುಕಾಸ್ವಾಮಿ ಕೊಲೆಗೆ ಮುನ್ನ ನಡೆದಿದ್ದ ಪಾರ್ಟಿ ಅಂತ ಅನ್ಕೋತೀನಿ ನಾನು, ಹೌದಾ? ಖಂಡಿತ ಅರವಿಂದ್, ಯಾಕೆಂದ್ರೆ ಸರಿಸುಮಾರು 11:30 12 ಗಂಟೆ ಆಸುಪಾಸಿನಲ್ಲಿ ಪಾರ್ಟಿ ಸ್ಟೋನಿ ಬ್ರೂಕ್ನಲ್ಲಿ ಪ್ರಾರಂಭ ಆಗಿತ್ತು. ಯಾಕೆಂದ್ರೆ ಅಲ್ಲಿನ ಮೂಲಗಳ ಮಾಹಿತಿ ಪ್ರಕಾರ 12 ಗಂಟೆಯ ಸಂದರ್ಭದಲ್ಲಿ ಒಂದು ಪಾರ್ಟಿಯನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ 12 ಗಂಟೆಗೆ ಪಟ್ಟಣಗೆರೆ ಶೆಡ್ ಏನಿತ್ತು, ಪಟ್ಟಣಗೆರೆ ಶೆಡ್ಗೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಿರ್ತಾರೆ. ಕರೆದುಕೊಂಡು ಬಂದು ಸರಿಸುಮಾರು 1 ಗಂಟೆಗಳ ಕಾಲ ಅವನಿಗೆ ಹೊಡೆಯುವಂಥದ್ದು ಇರ್ಬೋದು, ಹಲ್ಲೆ ಮಾಡುವಂಥದ್ದು ಇರ್ಬೋದು, ಈ ಎಲ್ಲಾನು ಕೂಡ ಮಾಡಿರ್ತಾರೆ. ಯಾಕಂದ್ರೆ ನಾಗರಾಜ್ ಇರ್ಬೋದು, ಮತ್ತೆ ಬೇರೆ ಬೇರೆ ಗ್ಯಾಂಗ್ನ ಹುಡುಗರು ಏನಿದ್ರು, ಪವನ್, ಇವರೆಲ್ಲರೂ ಕೂಡ ಆ ಶೆಡ್ ನಲ್ಲಿ ಇರಿಸ್ಕೊಂಡು ಆತನಿಗೆ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಪವನ್ ಏನ್ ಮಾಡ್ತಾನೆ, 1 ಗಂಟೆ ಸಂದರ್ಭದಲ್ಲಿ ಸ್ಟೋನಿ ಬ್ರೂಕ್ ನ ಬಳಿಯಲ್ಲಿ ಬಂದು ದರ್ಶನ್ಗೆ ಈಗಾಗಲೇ ನಾವು ರೇಣುಕಾಸ್ವಾಮಿ ಏನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದ, ಆತನನ್ನ ಕರ್ಕೊಂಡು ಬಂದಿದ್ದೀವಿ, ಪಟ್ಟಣಗೆರೆ ಶೆಡ್ ನಲ್ಲಿ ಇಟ್ಟಿದ್ದೀವಿ ಅಂತೇಳಿ ಒಂದು ಮಾಹಿತಿಯನ್ನ 1:30 ಸಂದರ್ಭದಲ್ಲಿ ಕೊಡುವಂಥದ್ದು. ಅಂದ್ರೆ 11:30ಕ್ಕೆ ಪಾರ್ಟಿ ಚಾಲು ಆಗಿರ್ತದೆ. 1:15 ತನಕನೂ ಕೂಡ ಚಿಕ್ಕಣ್ಣ ಅವರು ಅದೇ ಟೇಬಲ್ ನಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಜೊತೆಗೆ ಪವನ್ ಆ ಸಂದರ್ಭದಲ್ಲಿ ಏನು ಆ ಪಾರ್ಟಿಯಿಂದ ಎದ್ದೋಗಿರೋಂಥದ್ದು, ಪವನ್ ಹೇಳಿದ ಬಳಿಕ ದರ್ಶನ್ ಅಲ್ಲಿಂದ ಎದ್ದೋಗಿರೋಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಪವನ್ ಬಂದು ಎಷ್ಟೊತ್ತಿಗೆ ಹೇಳ್ದ, ಜೊತೆಗೆ ಏನಂತ ಹೇಳ್ದ, ಯಾವ ವಿಚಾರವಾಗಿ ದರ್ಶನನ್ನ ಹೊರಗಡೆ ಕರ್ಕೊಂಡು ಹೋದ, ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ಲಿಕ್ಕೆ ಈಗ ಚಿಕ್ಕಣ್ಣವ್ರಿಗೆ ನೋಟಿಸ್ ಅನ್ನು ಕೊಟ್ಟಿರೋಂಥದ್ದು. ನೋಟಿಸ್ ಅನ್ನು ಕೊಟ್ಟು ಈ ಹೇಳಿಕೆಗಳನ್ನ ಪಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾ ಇರೋಂಥದ್ದು. ಅರವಿಂದ್.